ಆದರಣೀಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೇವೆ. ಅವರ ಒಂದು ನಿರೀಕ್ಷೆ ಜೊತೆಗೆ ರಾಷ್ಟ್ರೀಯ ನಮ್ಮ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಅಮಿತ್ ಶಾಜಿಯವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ನಿತಿನ್ ನಬೀನ್ಜಿಯವರು ಇವರೆಲ್ಲರ ಒಂದು ಅಭಿವೃದ್ಧಿ ಪಥವಾದ ವಿಚಾರ ಮಂಥನದಲ್ಲಿ ನಾನು ಪಾಲ್ಗೊಳ್ಳುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನನಗೆ ಭಾಳ ಸಂತೋಷ ತರುವಂಥ ವಿಷಯ ಮತ್ತು ಖುಷಿ ಆಗ್ತಾ ಇದೆ. ವಿಶೇಷವಾಗಿ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಹಿಂದುಳಿದ ಸಮುದಾಯಗಳ ಗುಂಪಿಗೆ ಈ ಒಂದು ಜವಾಬ್ದಾರಿ ಸಿಕ್ಕಿರುವಂಥದ್ದು ಒಂದು ದೊಡ್ಡ ಗೌರವ ಅಂತೇಳಿ ನಾನು ಎಲ್ಲ ಸಮಾಜದ ಪರವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಿತಿನ್ ನಬೀನ್ಜಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಅದ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ BL ಸಂತೋಷ್ಜಿಯವರು ಕರ್ನಾಟಕದವರು, ಅವರ ಮಾರ್ಗದರ್ಶನ ಜೊತೆಗೆ ನಮ್ಮವರೇ ಆದಂಥ ಕೇಂದ್ರ ಮಂತ್ರಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು ಇವರೆಲ್ಲರ ಒಂದು ಒತ್ತಾಸೆ ಈ ಒಂದು ಜವಾಬ್ದಾರಿ ಕರ್ನಾಟಕಕ್ಕೆ ದಕ್ಕಿದೆ ಅಂತ ಭಾವಿಸ್ತಾ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಮೂಲಕ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಅದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕದ ಅದರಲ್ಲೂ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮೀಡಿಯಾ ಮಿತ್ರರು ಬಹಳ ಅದ್ದೂರಿಯಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಮಗೆಲ್ಲ ಒತ್ತಾಸೆಯಾಗಿ ನಿಲ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. 2029ಕ್ಕೆ ಬಹಳ ಪ್ರೀ ಪ್ಲಾನ್ ಆಗಿ ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕದಲ್ಲ ಬಿಜೆಪಿ ಮಾಡಿರುವ ಹಾಕುಗಳು ಕೊಡೋದು ಬಹಳ ಉತ್ಕಟ ಆಸೆ ಇದೆ. ಯಾವ ಒಂದು ನಮ್ಮ ಮುಂದೆ ಇರುವಂತ ಒಂದು ಗುರಿ ಮತ್ತು ಲಕ್ಷ್ಯ ಮತ್ತು ಚಾಲೆಂಜ್ ಮುಂದಿನ ಕರ್ನಾಟಕದ 2028ರ ಚುನಾವಣೆ, ಅದರ ನಂತರ ಮೋದಿ 4 ಬರುವಂಥ 2029ರ ಚುನಾವಣೆ. ನನಗನ್ಸುತ್ತೆ ಮುಂದಿನ 2028ರ ಚುನಾವಣೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಕೈ ತಪ್ಪತ್ತೆ ಅಂತ ನಾನು ಭಾವಿಸಲ್ಲ. ಯಾಕೆಂದರೆ ಕಳೆದ ಚುನಾವಣೆಯಲ್ಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಅದು ಭಾರತೀಯ ಜನತಾ ಪಾರ್ಟಿಯ ಕೈಯಿಂದ ಕಾಂಗ್ರೆಸ್ ತೆಕ್ಕೆಗೆ ಹೋಯಿತು. ಆದರೆ ಮುಂದಿನ ಚುನಾವಣೆ ಖಂಡಿತ ನಾವು ಯಶಸ್ಸನ್ನು ಸಾಧಿಸ್ತೀವಿ. ಜನತೆ ರೆಡಿ ಇದ್ದಾರೆ ಓಟನ್ನು ಕೊಡಲಿಕ್ಕೆ. ನಾವು ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮತ್ತು ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಮ್ಮ